ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನೋಡಿ, ತುಂಬಾ ಪವರ್ಫುಲ್ ಆಗಿರುವಂತ ಹುಣ್ಣಿಮೆ ಬಂದಿದೆ. ಚೈತ್ರ ಹುಣ್ಣಿಮೆ ಬಂದಿದೆ. ಈ ಚೈತ್ರ ಹುಣ್ಣಿಮೆ ಅಂತ ಹೇಳಿದ್ರೆ ಒಂದು ತುಂಬಾ ಪವರ್ಫುಲ್ ಆಗಿರುವಂತದ್ದು. ಸೊ ಇಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ಒಂದು ಆಚರಣೆಗಳನ್ನ ಮಾಡ್ತಾ ಬರ್ತೀವಿ. ಅದರಲ್ಲಿ ನಿಮಗೆ ಇದನ್ನ ಪಿಂಕ್ ಮೂನ್ ಅಂತಲೂ ನಾವು ಕರಿತಾ ಇರುವಂತದ್ದು, ಪಿಂಕ್ ಮೂನ್ ಅಂತ ಕರಿತಾ ಇದ್ದಾರೆ. ಸೊ ಇದೆಲ್ಲ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಈ ಒಂದು ಹುಣ್ಣಿಮೆಯ ಸಂದರ್ಭಗಳಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ವೂಲ್ಫಿನ ಶಕ್ತಿಯನ್ನ ನೀವು ತಗೊಳ್ಬೇಕಾಗತ್ತೆ. ಸೊ ಯಾರೆಲ್ಲ ಈ ವೂಲ್ಫಿನ ಶಕ್ತಿಯನ್ನ ತಗೊಳ್ತಿರೋ, ನಿಮಗೆ ಎನಿ ಟೈಮ್ ಯಾವಾಗ ನೀವು ವೂಲ್ಫನ್ನ ಕಾಲ್ ಮಾಡ್ತಿರೋ ಅಂತ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ನಿಮಗೆ ಈ ಒಂದು ವೂಲ್ಫ್ ಒಂದು ಪವರ್ ಬಂದು, ಆ ಒಂದು ಶಕ್ತಿ ಬಂದು ನಿಮ್ಮನ್ನ ಯಾವುದೇ ಒಂದು ಕೆಲಸಕ್ಕೆ ನಿಮಗೆ ಬೇಕಾಗಿರುತ್ತೋ ಆ ಕೆಲಸವನ್ನ ಸಕ್ಸಸ್ ಮಾಡಿ ಕೊಡುತ್ತೆ. ನೋಡಿ, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟೋ ಒಂದು ವಿಡಿಯೋಗಳಲ್ಲಿ ಹೇಳಿರ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿರ್ತೀವಿ. ಈ ಒಂದು ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನುವಂಥ ಮಂತ್ರವನ್ನ ಸಾಕಷ್ಟು ಜನ ಇದನ್ನ ಚಾಂಟ್ ಮಾಡ್ತಾ 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 ಪ್ರತಿಯೊಬ್ಬರಿಗೂ ವೂಲ್ಫಿನ ಸ್ಪಿರಿಟ್ ಬಂದು ಅಂದ್ರೆ ಆ ಶಕ್ತಿ ಬಂದು ಅವರಿಗೆ ಹೆಲ್ಪ್ ಮಾಡೇ ಮಾಡಿದೆ. ಸೊ ಹಾಗೆ ನಾವು ಕೊಡೋಂಥ ಸಾಕಷ್ಟು ಸ್ವಿಚ್ ವರ್ಡ್ಸ್ಗಳಿದಾವೆ. ಅಂದ್ರೆ ವೂಲ್ಫ್ ಹೆಲ್ಪ್ ಅಂತ ಕೊಟ್ಟಿದ್ದೀನಿ, ವೂಲ್ಫ್ ರೀಚ್ ಅಂತ ಕೊಟ್ಟಿದ್ದೀನಿ. ಈ ಥರದ್ದೆಲ್ಲ ಸುಮಾರು ನಿಮಗೆ ನಿಮ್ಮ ಯಾವ ಒಂದು ವಿಚಾರವಾಗಿ ನೀವು ಈ ಒಂದು ಸ್ವಿಚ್ ವರ್ಡ್ಸ್ ಅನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತಿದ್ದೀರೋ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಾನು ಸ್ವಿಚ್ ವರ್ಡ್ಸ್ಗಳನ್ನ ಕೊಟ್ಟಿದ್ದೀನಿ. ಈ ಒಂದು ಹುಣ್ಣಿಮೆಯ ದಿನ ಯಾರೆಲ್ಲ ನೀವು ಅಂದ್ರೆ ಚಂದ್ರನ ಹುಣ್ಣಿಮೆಯ ಅಂತಂದ್ರೆ ಚಂದ್ರನ ಒಂದು ಉದಯ ಆಗಿರಬೇಕು, ಚಂದ್ರೋದಯ ಆಗಿರಬೇಕು ಸಂಜೆ ನಂತರ. ನೀವು ಅಲ್ಲಿಂದ ನಿಮ್ಮ ಸಮಯ ನಿಮಗೆ ಯಾವಾಗ ಬೇಕು ಅನ್ಸುತ್ತೋ, ಬೇಕು ಅನ್ನೋದಕ್ಕಿಂತ ಯಾವಾಗ ನಿಮಗೆ ಸಮಯ ಸಿಗುತ್ತೋ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು, ಒಂದು ಟೆರಸ್ ಮೇಲೆ ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಟೆರಸ್ ಮೇಲೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತ ಅನ್ನೋರು ಮನೆಯ ಕಾಂಪೌಂಡ್ ಅಲ್ಲಾದ್ರೂ ನೋಡಿ, ಅಲ್ಲಾದ್ರೂ ನಿಮಗೆ ಅವಕಾಶ ಇಲ್ಲ ಅನ್ನೋರು ಸೊ ಎಲ್ಲೋ ಇರುತ್ತೆ, ಬಾಲ್ಕನಿನಲ್ಲಿ ಸಿಗ್ಬೋದು, ಎಲ್ಲೋ ಒಂದ್ ಕಡೆಗೆ ನಿಮಗೆ ಹುಣ್ಣಿಮೆಯ ಚಂದ್ರನ ಬೆಳದಿಂಗಳು ನಿಮಗೆ ಸಿಗತ್ತೆ. ಎಲ್ಲೂ ಸಿಕ್ಕಿಲ್ವಾ, ನಿಮ್ಮ ಮನೆ ಒಳಗಡೆನೆ ಮಾಡಿ ಎಲ್ಲಾ ಕಡೆಗೆ ಚಂದ್ರನ ಕಿರಣಗಳು ಎಲ್ಲ ಕಡೆಗೆ ಇದ್ದೇ ಇರುತ್ತೆ. ಇದು ಲಾಸ್ಟ್ ಫೈನಲ್ ಆಪ್ಷನ್ ಅಂತ ನಾವು ಕೊಡುವಂಥದ್ದು. ಈಗ ಇದನ್ನ ನೀವು ತಿಳ್ಕೊಂಡು ನಂತರ ನೀವೇನ್ ಮಾಡಬೇಕು, ಈ ಒಂದು ಹುಣ್ಣಿಮೆಯ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಏನೇನನ್ನ ನೀವು ತಗೊಳ್ಬೇಕು ಪಡಿಬೇಕು ಅಂತ ಅನ್ಕೊಂಡಿದ್ದೀರೋ ಅದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಯೋಚನೆ ಮಾಡಿ. ಕೆಲವರಿಗೆ ಜಾಬ್ ಬೇಕು ಅಂತ ಅನ್ಕೊಂಡಿರೋರು ಜಾಬ್ ಮಾತ್ರ ವಿಶ್ ಮಾಡ್ಕೊಳ್ಳಿ. 2 ವಿಶ್ 3 ವಿಶ್ ಮಾಡ್ಕೊಳ್ಳುವಂಥದ್ದು, 2 ವಿಶ್ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಏನು ಬೇಡ. ಒಂದು ಹುಣ್ಣಿಮೆಯ ಸಂದರ್ಭದಲ್ಲಿ ಒಂದೇ ವಿಶ್ ಅನ್ನ ಇಟ್ಕೊಳ್ಳಿ. ನೀವು ಆ ಒಂದು ವಿಶ್ ಅನ್ನ ಇಟ್ಕೊಂಡು ನೀವು ಫುಲ್ಫಿಲ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇರುವಂಥದ್ದು. ಯಾರಿಗೆಲ್ಲ ಜಾಬ್ ಬೇಕು ಅನ್ಕೊಂಡಿದ್ದೀರೋ, ಜಾಬ್ ಅಂದ್ರೆ ಎಲ್ಲದೂ ಬಂದ್ಬಿಡುತ್ತೆ. ಅದರಲ್ಲಿ ಗವರ್ನಮೆಂಟ್ ಜಾಬ್, ನೀವು ಕಂಪನಿಗಳಿಗೆ ಹೋಗ್ತೀರಾ, ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಹೋಗ್ತೀರಾ, ಬ್ಯಾಂಕ್, ಪೋಸ್ಟ್ ಆಫೀಸು, ಇನ್ಯಾವುದೋ ಇನ್ಶೂರೆನ್ಸ್ ಕಂಪನಿನ, ಎಲ್ಲೆಲ್ಲಿ ಹೋಗ್ಬೇಕೋ ಅದೆಲ್ಲ ನಿಮಗೆ ಬಿಟ್ಟಂತದ್ದು. ಸೊ ಜಾಬ್ ಆದ್ಮೇಲೆ ಓವರ್ ಆಲ್ ಜಾಬ್ ಆಯ್ತು. ಆ ಜಾಬ್ ಆದ್ಮೇಲೆ ಕರಿಯರ್ದು ಬೇರೆ ಬರುತ್ತೆ. ಅಂದ್ರೆ ನಾವು ಅಲ್ಲೇ ಇರ್ತೀವಿ, ಸ್ಯಾಲರಿ ಹೈಕ್ ಆಗಿರಲ್ಲ, ಪ್ರಮೋಷನ್ ಬಂದಿರಲ್ಲ, ಈ ತರದ್ದೆಲ್ಲ ಕರಿಯರ್ ಮೇಲೇನು ಡಿಪೆಂಡ್ ಆಗುತ್ತೆ. ಆ ತರದವ್ರು ಇರ್ಬೋದು. ಹಾಗೆ ಇನ್ನೇನೋ ಒಂದು ನನ್ನ ಒಂದು ವಿಶ್ ಇದೆ, ಈ ಒಂದು ವಿಶ್ ನೆರವೇರ್ಬೇಕು ನನಗೆ ಅಂತ ಅನ್ಕೊಂಡಿರ್ತೀವಿ ಅಲ್ವಾ. ಅಂದ್ರೆ ಮದ್ವೆ ಆಗ್ಬೇಕಾಗಿರೋ ಅಂತವ್ರು ಇರಬಹುದು, ಹಾಗೆ ಮಕ್ಕಳಾಗ್ಬೇಕಾಗಿರೋ ಅಂತವ್ರಿಗೆ ಇರ್ಬೋದು. ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತವ್ರು, ರಿಲೇಶನ್ಶಿಪ್ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಅಂತವ್ರು, ಹಾಗೆ 1-2 ಸಾಕಷ್ಟು ಪ್ರಾಬ್ಲಮ್ಸ್ಗಳಿರುವಂಥವ್ರಿಗೆ ಎಲ್ಲರಿಗೂ ನಾವು ವೂಲ್ಫ್ನ ಒಂದು ಸ್ಪಿರಿಟ್ನ ನಾವು ಕಾಲ್ ಮಾಡಲೇಬಹುದು. ನಿಮಗೆ ಅದು ಬಂದು ಹೆಲ್ಪ್ ಮಾಡುತ್ತೆ. ಇಲ್ಲಿ ಒಂದು ತಿಳ್ಕೊಳ್ಳಿ, ನೀವು ಮನಸ್ಸಿನಿಂದ ಎಷ್ಟು ನೀವು ಅದನ್ನ ಟ್ರಸ್ಟ್ ಮಾಡಿ
ನೀವು ಇದನ್ನ ನಾನು ಮಾಡಿದ್ರೆ ನಂಗೆ ಸಿಕ್ಕೇ ಸಿಗುತ್ತೆ ಅಂತ ನೀವು ಎಷ್ಟು ನೀವು ಇದನ್ನ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಮಾಡ್ತೀರೋ ನಿಮಗೆ ರಿಸಲ್ಟ್ ಪಕ್ಕ. ಯಾರಿಗಾದ್ರೂ ಟ್ರಸ್ಟ್ ಇಶ್ಯೂಸ್ ಇದ್ರೆ ಮಾಡಕ್ಕೆ ಹೋಗ್ಬೇಡಿ, ಟೈಮು ವೇಸ್ಟ್ ಅಂತಾನೆ ಹೇಳೋವಂಥದ್ದು. ಇದೆಲ್ಲದೂ ಅಷ್ಟೇ, ನೀವು ಎಷ್ಟು ಸರೆಂಡರ್ ಮಾಡ್ಕೊಳ್ತೀರಿ, ಎಷ್ಟು ಟ್ರಸ್ಟ್ ಮಾಡ್ಕೊಳ್ತೀರಿ, ಹಾಗೆ ಮೈಂಡಲ್ಲಿ ಪಾಸಿಟಿವ್ ಆಗಿ ಇಟ್ಕೊಳ್ತೀರಿ. ಇದು ನಾವು ಅವ್ರು ಯಾರೋ ಏನೋ ಹೇಳಿದ್ದಾರೆ ಮಾಡ್ಬಿಡೋಣ ನೋಡ್ಬಿಡೋಣ ಅನ್ಕೊಂಡೋದ್ರೆ ಯಾವುದೇ ಸ್ವಿಚ್ ವರ್ಡ್ಸ್ಗಳಿರ್ಬೋದು, ಸ್ವಿಚ್ ಕೋಡು, ಸ್ವಿಚ್ ಫ್ರೇಮು, ಏಂಜಲ್ ನಂಬರ್ಸು, ಇದು ಯಾವುದು ವರ್ಕ್ ಆಗಲ್ಲ. ಫಸ್ಟು ನಾವು ಕೊಡೋದಕ್ಕೆ ನೀವು ನಂಬಿಕೆ ಇಟ್ಟು ಮಾಡಿದ್ರೆ ಮಾತ್ರ ರಿಸಲ್ಟ್ ಬರೋ ಅಂಥದ್ದು. ಸೊ ಹೀಗಿರುವಾಗ ಯಾವುದಕ್ಕೆ ಬೇಕಾದರೂ ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ, ಇಲ್ಲಿ ಕನ್ಫ್ಯೂಷನ್ ಮಾಡಬೇಡಿ. ಹಾಗೆ ಇನ್ನೊಂದು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಪೇರೆಂಟ್ಸ್ ಕೇಳ್ತೀರಿ ಮಕ್ಕಳಿಗೋಸ್ಕರ ಮಾಡ್ಬೋದಾ ಅಂತ. ಖಂಡಿತ ಮಾಡಿ. ನೀವು ವುಲ್ಫ್ಗೆ, ಆ ವುಲ್ಫಿನ ಸ್ಪಿರಿಟಿಗೆ ನೀವು ಕಾಲ್ ಮಾಡಿ ನೀವು ವಿಶ್ ಮಾಡ್ಕೊಳ್ಳಿ, ನನ್ನ ಮಗನಿಗೆ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ನೀವೇನು ವಿಶ್ ಮಾಡ್ಕೋಬೇಕು ಅಂತ ಇದ್ದೀರೋ ಅದನ್ನ ಪೇರೆಂಟ್ಸ್ ಮಾಡ್ಬೋದು. ಹಸ್ಬೆಂಡ್ ವೈಫಿಗೆ, ವೈಫ್ ಹಸ್ಬೆಂಡಿಗೆ, ಫ್ರೆಂಡ್ಸ್ಗಳು ಕೂಡ ನಿಮ್ಗೆ ಯಾರಿಗಾದ್ರೂ ಹೆಲ್ತ್ ಅಪ್ಸೆಟ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಅಲ್ಲಿ ಅಂಥವ್ರಿಗೂ ಕೂಡ ನೀವು ಹೆಲ್ಪ್ ಮಾಡಬಹುದು. ಯಾರಿಗೆಲ್ಲ ನೀವು ಬೇಕು ಅನ್ಸುತ್ತೋ ಇದನ್ನ ಮಾಡ್ಬೋದು. ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಹುಣ್ಣಿಮೆಯ ದಿನ ನೀವು ಇದನ್ನ ಒಂದು 10 ನಿಮಿಷ, 12 ನಿಮಿಷ, 15 ನಿಮಿಷ ಯಾರೆಲ್ಲ ವುಲ್ಫಿನ ಶಕ್ತಿಯನ್ನ ನೀವು ಗ್ರಹಿಸ್ಕೊಳ್ತೀರೋ, ಸಂಗ್ರಹ ಮಾಡ್ಕೊಳ್ತೀರೋ, ತಗೊಳ್ತೀರೋ, ಆ ಒಂದು ಶಕ್ತಿಯನ್ನ ನಿಮಗೆ ನೀವು ಕರೆದ ತಕ್ಷಣನೇ ಈ ಶಕ್ತಿ ಹಿಂಗ್ ಅನ್ನೋದ್ರೊಳಗೆ ಬಂದು ನಿಮಗೆ ಕೆಲಸ ಮಾಡಿ ಕೊಡುತ್ತೆ. ಸೊ ಇಂಥ ಹುಣ್ಣಿಮೆಯ ಸಂದರ್ಭದಲ್ಲಿ ವುಲ್ಫಿನ ಶಕ್ತಿ ಅಗಾಧವಾಗಿರುತ್ತೆ, ಇದನ್ನ ನೀವು ಮಿಸ್ ಮಾಡ್ಕೋಬೇಡಿ. ಸೊ ಹಾಗಾಗಿ ಅದರಲ್ಲೂ ಈ ಪಿಂಕ್ ಮೂನ್ ಬಂದಿರೋದ್ರಲ್ಲಿ ನಿಮಗೆ ಇನ್ನೂ ಒಂದು ಪವರ್ಫುಲ್ ಆಗಿರುವಂತ ಒಂದು ಶಕ್ತಿಯನ್ನ ನೀವು ಪಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಇವಾಗ ಅದನ್ನು ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಎಷ್ಟೋ ಜನ ಕಮೆಂಟ್ ಅಲ್ಲಿ ನೀವು ಕೇಳ್ತಿರ್ತೀರಿ, ನಂದು ಮದುವೆ ಆಗ್ಬೇಕು ಅಂತ ಇದೆ, ದಯವಿಟ್ಟು ಒಂದು ಅಫರ್ಮೇಶನ್ ಹೇಳ್ಕೊಡಿ ಅಂತ ಹೇಳ್ತೀರಿ. ನೀವು ಹೇಳ್ಬೇಕು ಅಂದ್ರೆ ಈಗ 2026 ಒಳಗಡೆಗೆ ನನಗೆ ಒಳ್ಳೆಯ ಹುಡುಗಿ ಆಗಿದ್ರೆ ಒಳ್ಳೆಯ ಹುಡುಗನ ಜೊತೆಗೆ ನನಗೆ ಮದುವೆ ಆಗಿದೆ ಅಂತಾನೆ ನೀವು ಅನ್ಕೊಂಡು ನಾವು ಕೊಡೋ ಅಂತ ಈ ಒಂದು ಸ್ವಿಚ್ ವರ್ಡ್ಗಳನ್ನ ಹೇಳ್ತಾ ಹೋಗ್ಬೇಕು. ಆಗಿದೆ, ಮದುವೆ ಆಗಿದೆ, 2026 ಒಳಗಡೆಗೆ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ 7-8 ತಿಂಗಳು ಒಳಗಡೆಗೆ ನೀವು ಇದನ್ನ ಟ್ರೈ ಮಾಡ್ಬೋದು. ಬಹಳಷ್ಟು ಜನಕ್ಕೆ ರಿಸಲ್ಟ್ ಸಿಕ್ಕಿದೆ. ಸೊ ಈ ತರ ನೀವು ಮಾಡ್ಬೇಕು. ಅಲ್ಲಿ ಕುತ್ಕೊಂಡು ನೀವು ಚಾಂಟ್ ಮಾಡುವಾಗ ನೀವು ನಿಮಗೆ ಒಳ್ಳೆಯ ಹುಡುಗ ಬಂದು ನಿಮ್ಮನ್ನ ನೋಡಿ ನೀವು ಎರಡು ಫ್ಯಾಮಿಲಿಯವರು ಖುಷಿ ಖುಷಿಯಿಂದ ಮಾತುಕತೆ ಮಾಡಿ ಆಮೇಲೆ ಮದುವೆ ಎಂಗೇಜ್ಮೆಂಟ್ ತರ ಮಾಡಿಕೊಂಡು ಶಾಪಿಂಗಿಗೆಲ್ಲ ಹೋಗಿ ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಆಗಿ ಚೌಲ್ಟ್ರಿನಲ್ಲಿ ಮದುವೆ ಆಗೋ ತರ ನೀವೆಲ್ಲ ಶಾಪಿಂಗ್ ಎಲ್ಲ ಮಾಡಿರೋದನ್ನ ಚೆನ್ನಾಗಿ ಖುಷಿಯಿಂದ ರೆಡಿ ಮಾಡ್ಕೊಳ್ಳೋ ತರ, ಮದುವೆ ಚೌಲ್ಟ್ರಿ ಒಳಗಡೆಗೆ ಎಲ್ಲ ಶಾಸ್ತ್ರಗಳು ನಡೀತಾ ಇರೋ ತರ ಎಲ್ಲರೂ ಬಂದು ಊಟ ಮಾಡಿಕೊಂಡು ನಿಮ್ಮ ಮದುವೆ ಚೆನ್ನಾಗಿದೆ ಅಂತ ಹೇಳಿ ಹೋಗೋ ತರ ಇಲ್ಲಿವರೆಗೂ ನೀವು ಅಫರ್ಮೇಶನ್ ಹಾಕೊಂಡು ವಿಜುವಲೈಸ್ ಮಾಡ್ತಾ ಹೋಗಿ ನೀವು. ಇದು ನೀವು ನಿಮಗೋಸ್ಕರ ನೀವು ಮಾಡ್ಕೊಳ್ತಾ ಇರೋದು, ಯಾರ್ದು ಹೆಲ್ಪ್ ತಗೋಬೇಡಿ. ನೀವೇ ನಿಮ್ಮ ಎನರ್ಜಿನೇ ಇಲ್ಲಿ ವರ್ಕ್ ಆಗುವಂಥದ್ದು, ನಿಮ್ಮ ಥಾಟ್ಸ್ಗಳೇ ಇಲ್ಲಿ ವರ್ಕ್ ಆಗುವಂಥದ್ದು. ನೀವೇನು ಮನಸ್ಸಿಟ್ಟು ಮಾಡ್ತೀರಿ ಅಲ್ವಾ, ಅಲ್ಲೇ ನಿಮಗೆ ಎಲ್ಲದೂ ಉತ್ತರ ಸಿಗುವಂಥದ್ದು. ಈ ರೀತಿಯಾದ ಒಂದು ಅಫರ್ಮೇಷನ್ಸ್ ಗಳನ್ನ ಹಾಕೊಂಡು ನಿಮ್ಮ ವಿಷನ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಇದು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಯಾಕಂದ್ರೆ ವಿಡಿಯೋದಲ್ಲಿ ಎಲ್ಲಾ ಎಕ್ಸಾಂಪಲ್ಸ್ಗಳು ಕೊಡಕ್ಕಾಗಲ್ಲ. ಅದೇ ರೀತಿ ಜಾಬ್ ಎಲ್ಲಿ ಸಿಗ್ಬೇಕು, ಹೇಗೆ ಸಿಗ್ಬೇಕು, ಯಾವ ಕಂಪನಿ, ಅದ್ರ ಬಗ್ಗೆ ವಿಜುವಲೈಸ್ ಮಾಡಿ. ಸೊ ಮನೆ ಎಲ್ಲಿ ತಗೋಬೇಕು ಅಥವಾ ಎಲ್ಲಿ ಕಟ್ಟಬೇಕು ಅದ್ರ ಬಗ್ಗೆ ವಿಜುವಲೈಸ್ ಮಾಡಿ. ಈ ತರದ್ದೇ ನೀವು ವಿಜುವಲೈಸ್ ಮಾಡ್ತಾ 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 ನಾವು ಕೊಡೋ ಅಂತ ಈ ಒಂದು ಈ ಹುಣ್ಣಿಮೆಯ ಒಂದು ಪವರ್ ಅನ್ನ ನೀವು ತಗೊಳ್ಳಿ. ನೀವು ಇದನ್ನ ನೀವು ತಗೊಂಡ ನಂತರ ನೀವು ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ನಾದ್ರೂ ಕರೆದು ನಿಮ್ದು ವಿಶ್ ಮಾಡ್ಕೋಬಹುದು. ವೂಲ್ಫ್ ರೀಚ್ ಅಂತ, ವೂಲ್ಫ್ ಹೆಲ್ಪ್ ಅಂತ ಯಾವ್ದನ್ ಬೇಕಾದ್ರೂ ನೀವು ತಗೊಂಡು ಮಾಡ್ತಾ ಹೋದಾಗ ನಿಮ್ಗೆ ಇಮಿಡಿಯೇಟ್ ರಿಸಲ್ಟ್ಸ್ ಬರುತ್ತೆ. ಹಾಗಾದ್ರೆ ಬನ್ನಿ, ಯಾವುದು ಆ ಒಂದು ವೂಲ್ಫಿನ ಸ್ಪಿರಿಟ್ ಅನ್ನ ಕರೆದು ನಾವು ಯಾವ ರೀತಿ ಅಂದ್ರೆ ವೂಲ್ಫಿನ ಶಕ್ತಿಯನ್ನ ಕರೆದು ಯಾವ ರೀತಿ ನಾವು ಈ ಒಂದು ಪವರ್ ಅನ್ನ ತಗೊಳ್ಳೋದು ಅಂತ ಹೇಳಿ. ಇದನ್ನ ನೀವು ತಗೊಳ್ಳೋದಕ್ಕೆ ಮುಂಚೆ ಇಲ್ಲಿವರೆಗೂ ನಂದು ವಿಡಿಯೋವನ್ನು ನೋಡಿ
ಇನ್ನು ನಂತರ ಧ್ಯಾನಕ್ಕೆ ಹೋಗೋದ್ರಿಂದ ನೀವು ಸಂಪೂರ್ಣವಾಗಿ ನಾನು ಹೇಳಿದ್ದೀನಿ ಯಾವ ಜಾಗದಲ್ಲಿ ಕುತ್ಕೊಳ್ಬೇಕು ಅಂತ ಹೇಳಿ. ನಂತರ ಏನು ಇಲ್ಲ ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ನನ್ನ ವಿಡಿಯೋ ಆನ್ ಮಾಡ್ಕೊಳ್ಬೇಕಾದ್ರೆ ನೀವು ಎಲ್ಲೂ ಡಿಸ್ಟರ್ಬ್ಡ್ ಆಗದಾಗೆ, ಯಾರ ಜೊತೆನೋ ಮಾತಾಡ್ದಾಗೆ, ಯಾರೋ ಓಡಾಡೋ ಜಾಗದಲ್ಲಿ ಅಂದ್ರೆ ಹಾಲ್ ಮಧ್ಯದಲ್ಲಿ ಕುತ್ಕೊಳ್ಳೋದು, ಅವ್ರು ಯಾರೋ ಟಿವಿ ಆನ್ ಮಾಡಿದ್ರು, ಯಾರೋ ಬೆಲ್ ಮಾಡಿದ್ರು, ಈ ತರ ಎಲ್ಲ ಆಗ್ಬಾರ್ದು. ಸೊ ಒಂದು ಪ್ರಶಾಂತವಾದ ಜಾಗದಲ್ಲಿ ಕುತ್ಕೊಂಡು ನನ್ನ ವಿಡಿಯೋನ ಆನ್ ಮಾಡಿಕೊಂಡು ನಾನು ಹೇಳುವಂತ ಧ್ವನಿಯನ್ನ ಕೇಳ್ತಾ ಕೇಳ್ತಾ ನೀವು ಕೂಡ ಆ ಒಂದು ಸ್ಪಿರಿಟ್ ಅನ್ನ ಒಂದು ವಿಶ್ ಮಾಡ್ಕೊಳ್ಳಿ. ಆ ಶಕ್ತಿ ನಿಮ್ಮಲ್ಲೂ ಬರಲಿ, ನಿಮಗೂ ಕೂಡ ವೂಲ್ಫಿನ ಒಂದು ಸ್ಪಿರಿಟ್, ನಿಮಗೂ ಆ ಒಂದು ಶಕ್ತಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ತಗೊಂಡು ಬಂದಿದ್ದೀನಿ. ಹಾಗಾದ್ರೆ ಬನ್ನಿ ಏನು ಅಂತ ನೋಡೋಣ. ಅದಕ್ಕೆ ಮುಂಚೆ ನೀವು ನನ್ನ ಧ್ಯಾನದ ಒಂದು ಶುರು ಆಗುವಂತ ಸಂದರ್ಭದಲ್ಲಿ ನೆನಪಿರಲಿ, ಪ್ರಶಾಂತವಾದ ಜಾಗದಲ್ಲಿ ಕುತ್ಕೊಂಡು ಒಂದು ಉಸಿರಾಟವನ್ನ, ದೀರ್ಘವಾದ ಉಸಿರಾಟವನ್ನ ಒಂದು 2 ಸಾರಿ ಮಾಡಿಕೊಂಡು ಒಂದು ಧ್ಯಾನ ಮುದ್ರೆಯಲ್ಲಿ ಕುತ್ಕೊಂಡು ನೀವು ಇದನ್ನ ಮಾಡ್ಕೋಬೇಕಾಗತ್ತೆ. ಬನ್ನಿ. O great spirit of wolf, I call upon your power. Grant me strength, courage and guidance. Let your wisdom guide my path and protect me. Gratitude, gratitude, gratitude. Wolf magic begins now. 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 O great spirit of wolf, I call upon your power. Grant me strength, courage and guidance. Let your wisdom guide my path and protect me. Gratitude, gratitude, gratitude. Wolf magic begins now. 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 O great spirit of wolf, I call upon your power. Grant me strength, courage and guidance. Let your wisdom guide my path and protect me. Gratitude, gratitude, gratitude. Wolf magic begins now. 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 O great spirit of wolf, I call upon your power. Grant me strength, courage and guidance. Let your wisdom guide my path and protect me. Gratitude, gratitude, gratitude. Wolf magic begins now. 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 O great spirit of wolf, I call upon your
power, grant me strength, courage, and guidance. Let your wisdom guide my path and protect me. Gratitude, gratitude, gratitude. Wolf magic begins now. 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 O great spirit of wolf, I call upon your power. Grant me strength, courage, and guidance. Let your wisdom guide my path and protect me. Gratitude, gratitude, gratitude. Wolf magic begins now. 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 Wolf magic begins now.